ಕನ್ನಡ ಸರಿ ಯೂಟ್ಯೂಬ್ ಚಾನಲ್ನ ಎಲ್ಲ ವೀಕ್ಷಕರಿಗೂ ಅಂಗನವಾಡಿ ಕಾರ್ಯಕರ್ತರಿಗೆ ಸ್ವಾಗತವನ್ನು ಕೋರ್ತಾ ಪೋಷಣ್ ಟ್ರ್ಯಾಕರ್ 25.2.8 ಮತ್ತೆ ಅಪ್ಡೇಟ್ ಆಗಿರುವಂಥದ್ದು. ಪೋಷಣ್ ಟ್ರ್ಯಾಕರ್ನ ಫಸ್ಟು ಅಪ್ಡೇಟನ್ನು ಮಾಡ್ಕೊಳ್ಳಿ. ಹೊಸ ವಿಷಯಗಳು ಪೋಷಣ್ ಟ್ರ್ಯಾಕರ್ನಲ್ಲಿ ಅಪ್ಡೇಟ್ ಆದ ಹಾಗೆ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೇನೆ. ಹಾಗಾಗಿ ನೀವು ಯೂಟ್ಯೂಬ್ನಲ್ಲಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ, ಪೋಷಣ್ ಟ್ರ್ಯಾಕರ್ 25.2.8ರಲ್ಲಿ ಏನು ಹೊಸದಾಗಿ ಅಪ್ಡೇಟ್ ಆಗಿದೆ ಅನ್ನೋದನ್ನು ಇವಾಗ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಇಲ್ಲಿ ಕೊಟ್ಟಿರುವಂಥದ್ದು ECCE ಏನಿದೆ, ಇಂಗ್ಲೀಷ್ ಮತ್ತು ಹಿಂದಿಯಲ್ಲಿ ವಿಷಯ ಸಿಗ್ತಾ ಹೋಗುತ್ತಾ ಅನ್ನುವಂಥದ್ದು ಒಂದು ಅಪ್ಡೇಟು. ಎರಡನೇದಾಗಿ ಆ್ಯಪ್ ಆಪ್ಟಿಮೈಸೇಷನ್ ಆಗಿದೆ. ಏನು ಸಣ್ಣ ಪುಟ್ಟ ಸಮಸ್ಯೆಗಳಿತ್ತು ಅವುಗಳನ್ನ ಸರಿ ಮಾಡಲಾಗಿದೆ ಅನ್ನುವಂಥದ್ದು ಹೊಸದಾಗಿ ಅಪ್ಡೇಟ್ ಆಗಿರುವಂಥ ವಿಷಯ. ಬನ್ನಿ ಆ್ಯಪ್ ಲಾಗ್ ಆಗಿಬಿಟ್ಟು ಏನು ಹೊಸದಾಗಿ ಆಗಿದೆ ವಿಷಯ, ಅಲ್ಲಿ ಏನು ಬಂದಿದೆ ಅನ್ನೋದನ್ನು ನೋಡ್ಕೊಂಡು ಬರೋಣ. AWC ಡೈಲಿ ಟ್ರ್ಯಾಕಿಂಗ್ನಲ್ಲಿ ನಾವೇನು ECC ಲರ್ನಿಂಗ್ ಅಂತ ಏನಿದೆ ಕೆಳಗಡೆಗೆ, ಆ ECC ಲರ್ನಿಂಗ್ನಲ್ಲಿ ನೀವು ಇಂಗ್ಲೀಷ್ ಮತ್ತು ಹಿಂದಿಯಲ್ಲಿ ವಿಡಿಯೋ ಆಗಿರ್ಬೋದು, ವಿಷಯ ಆದರೂ ತಿಳ್ಕೊಬೋದು ಅನ್ನುವಂಥದ್ದು ಹೊಸದಾಗಿ ಅಪ್ಡೇಟ್ ಆಗಿರುವಂಥದ್ದು. ಇಲ್ಲಿ ಕಂಟಿನ್ಯೂವನ್ನು ಕೊಟ್ಟಾಗ ಇವಾಗಿದು ಇಂಗ್ಲೀಷ್ನಲ್ಲಿದೆ. ನೆಕ್ಸ್ಟ್ ಅಂಥೇಳಿ ಕೊಟ್ಟರೆ ಇಲ್ಲೆಲ್ಲ ಇಂಗ್ಲೀಷ್ನಲ್ಲಿ ಮಾಹಿತಿ ಇದೆ. ಸ್ಟಾರ್ಟ್ ಅಂಥೇಳಿ ಕೊಟ್ಟರೆ ಆ್ಯಕ್ಟಿವಿಟಿ ಗೈಡ್ ಅನ್ನುವಂಥದ್ದು ಏನಿದೆ, ಈ PDF ಇರುವಂಥದ್ದಾಗಿರ್ಬೋದು, ಅದ್ರ ಜೊತೆಗೆ ಇಲ್ಲಿ ವಿಡಿಯೋ ಆಗಿರ್ಬೋದು, ಅದೆಲ್ಲ ಏನಂತಂದರೆ ಇಂಗ್ಲೀಷ್ನಲ್ಲಿ ಇವಾಗ ಬರ್ತಾ ಇದೆ. ಯಾಕಂದರೆ ನಾವು ಸೆಲೆಕ್ಟ್ ಮಾಡಿರುವಂಥ ಲ್ಯಾಂಗ್ವೇಜು ಇಂಗ್ಲೀಷ್ ಆಗಿದೆ. ಸರಿ, ಹಾಗಾದರೆ ನಿಮ್ಗೆ ಹಿಂದಿ ಒಳಗೆ ಬೇಕು ಅಂತಂದರೆ ಮೋರ್ ಆಪ್ಷನಿಗೆ ಬರ್ತಿರಬೇಕು. ಮೋರ್ ಆಪ್ಷನಿಗೆ ಬಂದಮೇಲೆ ಕೆಳಗಡೆಗೆ ಲ್ಯಾಂಗ್ವೇಜ್ ಇದೆ. ಆ ಲ್ಯಾಂಗ್ವೇಜ್ನಲ್ಲಿ ನೀವು ಹಿಂದಿಯನ್ನು ಸೆಲೆಕ್ಟ್ ಮಾಡ್ಕೊರಿ. ಎರಡನೇದಾಗಿ ಕನ್ಫರ್ಮ್ ಅಂತ ಕ್ಲಿಕ್ ಮಾಡಿ. ಈಗ ಡೈಲಿ ಟ್ರ್ಯಾಕಿಂಗ್ ಹಿಂದಿ ಒಳಗಡೆ ಬಂತು. ಇಲ್ಲಿ ಕ್ಲಿಕ್ ಮಾಡಿದಾಗ ನೆಕ್ಸ್ಟ್ ಎಲ್ಲ ವಿಷಯ ವಿಡಿಯೋ ಇಲ್ಲೆಲ್ಲ ಮೊದಲೆಲ್ಲ ಇಂಗ್ಲೀಷ್ ಇತ್ತಲ್ಲ, ಈಗೆಲ್ಲ ಹಿಂದಿ ಒಳಗೆ ಬರ್ತಾ ಹೋಗುತ್ತೆ. ಹಾಗಾಗಿ ನಮ್ಮ ಕನ್ನಡ ಲ್ಯಾಂಗ್ವೇಜ್ ಬರಲ್ಲ, ಅದರ ಬದಲಿಗೆ ಹಿಂದಿ ಮತ್ತು ಇಂಗ್ಲೀಷ್ ಲ್ಯಾಂಗ್ವೇಜು ECC ಲರ್ನಿಂಗ್ನಲ್ಲಿ ಬರುತ್ತೆ ಅನ್ನುವಂಥದ್ದು ಹೊಸದಾಗಿ ಅಪ್ಡೇಟ್ ಆಗಿರುವಂಥ ವಿಷಯವಾಗಿದೆ. ಇದಿಷ್ಟು ಪೋಷಣ್ ಟ್ರ್ಯಾಕರ್ನಲ್ಲಿ ಅಪ್ಡೇಟ್ ಆಗಿರುವಂಥ ವಿಷಯ. ಈ ರೀತಿ ECC ಕಲಿಕೆಯಲ್ಲಿ ಕೇವಲ ಇಂಗ್ಲೀಷ್ ಮತ್ತು ಹಿಂದಿಯಲ್ಲಿ ವಿಷಯಗಳು ವಿಡಿಯೋಗಳು ಬರ್ತಾ ಹೋಗ್ತವೆ ಅನ್ನುವಂಥದ್ದು ಪೋಷಣ್ ಟ್ರ್ಯಾಕರಲ್ಲಿ ಅಪ್ಡೇಟ್ ಆಗಿರುವಂಥ ವಿಷಯ ಆಗಿದೆ. ಇದಿಷ್ಟು ಬಿಟ್ಟರೆ ಮತ್ತೇನು ಹೊಸದಾಗಿ ಬೇರೆ ವಿಷಯ ಅಪ್ಡೇಟ್ ಆಗಿಲ್ಲ. ಹಾಗಾಗಿ ನಮ್ಮ ಚಾನಲನ್ನು ಅತಿ ಹೆಚ್ಚು ಸಂಖ್ಯೆಯಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು.